ಮಂಡ್ಯದಲ್ಲಿ ನಿಖಿಲ್ ವಿರುದ್ಧ ಮಹಾ ಷಡ್ಯಂತ್ರ ಆಗ್ತಿದ್ಯಾ? ಮಗನನ್ನ ಗೆಲ್ಲಿಸೋ ಹಠಕ್ಕೆ ಬಿದ್ದ ಸಿಎಂಗೆ ಶಾಕ್ ಕಾದಿದ್ಯಾ? ಮೊಮ್ಮಗನನ್ನ ಗೆಲ್ಲಿಸೋ ಪಣ ತೊಟ್ಟ ಗೌಡರಿಗೆ ಶಾಕ್ ಕಾದಿದೆ ಅಂತ ಹೇಳಲಾಗ್ತಿದೆ. ಮಗನನ್ನ ಗೆಲ್ಲಿಸೋ ಪಣ ತೊಟ್ಟ ಗೌಡರಿಗೂ ಕೂಡ ಶಾಕ್ ಆಗಬಹುದು ಅನ್ನುವಂತ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಂಡ್ಯದಲ್ಲಿ ನಿಖಿಲ್ ವಿರುದ್ಧ ಮಹಾ ಷಡ್ಯಂತ್ರ ಆಗ್ತಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಗನನ್ನ ಗೆಲ್ಲಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತ ಸಿಎಂಗೂ ಕೂಡ ಶಾಕ್ ಕಾದಿದೆ. ಮೊಮ್ಮಗನನ್ನ ಗೆಲ್ಲಿಸೋ ಪಣ ತೊಟ್ಟ ದೇವೇಗೌಡರಿಗೂ ಕೂಡ ಶಾಕಿಂಗ್ ವಿಷಯ ಇದಾಗಿದೆ. ಯಾಕಂದ್ರೆ ಜೆಡಿಎಸ್ಗೆ ಸುಮಲತಾ ಭಯ ಅಲ್ಲ, ದೋಸ್ತಿ ಭಯ ಕಾಡ್ತಾ ಇದೆ. ಜೆಡಿಎಸ್ಗೆ ಮಂಡ್ಯದಲ್ಲಿ ಕೆಡ್ಡ ತೋಡ್ತಾ ಇರೋದೇ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಗೆಲುವಿಗೆ ಕಾಂಗ್ರೆಸ್ ಅಡ್ಡಿಯಾಗುವಂತ ಆತಂಕ ಕೂಡ ಎದುರಾಗ್ತಾ ಇದೆ. ಇಲ್ಲಿ ಸುಮಲತಾ ಭಯ ಹೆಚ್ಚಾಗಿ ಕಾಡ್ತಾ ಇದೆ ಜೆಡಿಎಸ್ಗೆ ಅನ್ನುವಂತ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಗೆಲುವಿಗೆ ಒಂದ್ ರೀತಿ ಬೆಂಗಾವಲಾಗಿ ಕಾಂಗ್ರೆಸ್ ನಿಂತಿದೆ ಸುಮಲತಾ ಪರವಾಗಿ. ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಹೆಜ್ಜೆ ಗುರುತು ಕೂಡ ಸಿಗ್ತಾ ಇದೆ. ಬಿಜೆಪಿಗಿಂತ ಕಾಂಗ್ರೆಸ್ ನಾಯಕರದ್ದೇ ಜೆಡಿಎಸ್ಗೆ ದೊಡ್ಡ ತಲೆನೋವಾಗಿ ಇಲ್ಲಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿರುವಂತಹ ಅಂಬರೀಶ್ ಆಪ್ತರೇ ಹೆಣೆದಿದ್ದಾರೆ ಈ ರಣತಂತ್ರವನ್ನ. ಸುಮಲತಾರನ್ನ ಗೆಲ್ಲಿಸೋದಕ್ಕೆ ತೆರೆಮರೆಯಲ್ಲೇ ಕೈ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಬಹಿರಂಗವಾಗಿ ಕಾಣಿಸಿಕೊಳ್ಳದೆ ತೆರೆಮರೆಯಲ್ಲಿಯೇ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬರೀ 12 ಗಂಟೆಯಲ್ಲೇ ಜೆಡಿಎಸ್ನಿಂದ 2 ಸಲ ವಾರ್ನಿಂಗ್ ಅನ್ನು ಕೊಡಲಾಗಿದೆ. ಕಾಂಗ್ರೆಸ್ ಒಳಸಂಚಿನ ವಿರುದ್ಧ ಬಹಿರಂಗವಾಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಖಡಕ್ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಸಚಿವ ಸಾರಾ ಮಹೇಶ್. ಕೇವಲ 12 ಗಂಟೆಯಲ್ಲಿ 2-3 ಬಾರಿ ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ದೊಡ್ಡ ನಾಯಕರಿಂದಲೇ ಸ್ಥಳೀಯ ನಾಯಕರಿಗೆ ಸಂದೇಶ ರವಾನೆ ಆಗಿದ್ಯಾ? ಸುಮಲತಾ ಪರವಾಗಿ ನಿಲ್ಲೋದಕ್ಕೆ ಲೋಕಲ್ ನಾಯಕರಿಗೆ ಮೆಸೇಜ್ ಅನ್ನ ಕೊಡ್ಲಾಗಿದ್ಯಾ? ಈ ಸತ್ಯ ಗೊತ್ತಾಗ್ತಾ ಇದ್ದ ಹಾಗೆ ಜೆಡಿಎಸ್ ಟೀಮ್ ಕೆಂಡಾಮಂಡಲವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರೇ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನಾಯಕರು ಈಗ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸುಮಲತಾ ಪರವಾಗಿ ನಿಲ್ಲೋದಕ್ಕೆ ಲೋಕಲ್ ಲೀಡರ್ಗೂ ಕೂಡ ಏನಾದ್ರೂ ಮೆಸೇಜ್ ಹೋಗಿದ್ಯಾ? ಒಂದ್ ಕಡೆ ಈಗ ಜೆಡಿಎಸ್ ಟೀಮ್ ಕೆಂಡಾಮಂಡಲವಾಗಿದೆ. ಯಾಕೆಂದ್ರೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯ ಪರ ಇಲ್ಲಿ ಸಪೋರ್ಟ್ ಮಾಡಬೇಕು. ಅದನ್ನ ಬಿಟ್ಟು ಸುಮಲತಾ ಅವರಿಗೆ ಕೆಲವು ನಾಯಕರು, ಅದು ಕೂಡ ಕಾಂಗ್ರೆಸ್ನ ನಾಯಕರು ತೆರೆಮರೆಯಲ್ಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಟೀಮ್ ಕೆಂಡಾಮಂಡಲವಾಗಿದೆ. ಹಾಗಾಗಿ 2-3 ಬಾರಿ ಕಾಂಗ್ರೆಸ್ಗೆ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ.